ನಮಸ್ಕಾರ ಸ್ನೇಹಿತರೆ. VAO 2026 KPSC FDA STA ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾದ ಭೂಗೋಳದ 9ನೇ ಮತ್ತು 10ನೇ ಅಧ್ಯಾಯಗಳಿಂದ ಜಲಮಂಡಲ ಮತ್ತು ನದಿಗಳ ವಿಷಯದಿಂದ 40 ಪ್ರಮುಖ ಪ್ರಶ್ನೋತ್ತರಗಳನ್ನು ಇಂದು ನೋಡೋಣ. ಈ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಅಂದರೆ ಜಲಮಂಡಲದಿಂದ ಮೊದಲನೇ ಕ್ವಶನ್ನು. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ 8 ಅಧ್ಯಾಯಗಳ ಮೇಲೆ 3 ವಿಡಿಯೋ ಇದೆ, ಅದನ್ನು ನೋಡ್ಕೊಳ್ಳಿ. 8 ಅಧ್ಯಾಯಗಳ ಮೇಲೆ 3 ವಿಡಿಯೋ ಮಾಡಿದ್ದೀನಿ. ಅದು 8 ಅಧ್ಯಾಯಗಳು ಅಲ್ಲಿ ಕವರಾಗಿ ಇದು 2, ಇದು 9ನೇದು ಮತ್ತು 10ನೇ ಅಧ್ಯಾಯ. ಮೊದಲನೇ ಕ್ವಶನ್ನು, ಭೂಮಿಯ ಮೇಲ್ಮೈಯಲ್ಲಿ ಸುಮಾರು ಎಷ್ಟು ಶೇಕಡ ಭಾಗ ನೀರಿನಿಂದ ಆವೃತವಾಗಿದೆ? ಇದಕ್ಕೆ ಆನ್ಸರು A 51%, B 61%, C 71%, D 81%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C 71%. ಭೂಮಿಯ ಒಟ್ಟು ನೀರಿನಲ್ಲಿ ಉಪ್ಪು ನೀರಿನ ಪ್ರಮಾಣ ಸುಮಾರು ಎಷ್ಟು? ಉಪ್ಪು ನೀರಿನ ಪ್ರಮಾಣ ಸುಮಾರು ಎಷ್ಟು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C 97%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C 97%ರಷ್ಟು ಉಪ್ಪು ನೀರಿನ ಪ್ರಮಾಣ ಇದೆ. ಮೂರನೇ ಕ್ವಶನ್ನು, ಸಿಹಿ ನೀರಿನ ಪ್ರಮಾಣ ಸುಮಾರು ಎಷ್ಟು? ಸಿಹಿ ನೀರಿನ ಪ್ರಮಾಣ ಸುಮಾರು ಎಷ್ಟು ಅಂದರೆ ಆಪ್ಷನ್ A 3%, ಆಪ್ಷನ್ B 10%, ಆಪ್ಷನ್ C 20%, ಆಪ್ಷನ್ D 29%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A 3%. ಸಿಹಿ ನೀರಿನ ಪ್ರಮಾಣ ಸುಮಾರು 3%ರಷ್ಟು ಐತಿ. ನಾಲ್ಕನೇ ಕ್ವಶನು, ವಿಶ್ವದ ಅತಿ ದೊಡ್ಡ ಮಹಾಸಾಗರ ಯಾವುದು? ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಪ್ರಶಾಂತ್ ಅಂದರೆ ಪೆಸಿಫಿಕ್ ಮಹಾಸಾಗರ, ಆರ್ಕಿಟಿಕ್ ಮಹಾಸಾಗರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ಪ್ರಶಾಂತ ಮಹಾಸಾಗರ ಅಥವಾ ಪೆಸಿಫಿಕ್ ಮಹಾಸಾಗರ. ಐದನೇ ಕ್ವಶನು, ವಿಶ್ವದ ಅತಿ ಚಿಕ್ಕ ಮಹಾಸಾಗರ ಯಾವುದು? ವಿಶ್ವದ ಅತಿ ಚಿಕ್ಕ ಮಹಾಸಾಗರ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A ಅಟ್ಲಾಂಟಿಕ್ ಮಹಾಸಾಗರ, ಆಪ್ಷನ್ B ಹಿಂದೂ ಮಹಾಸಾಗರ, ಆಪ್ಷನ್ C ದಕ್ಷಿಣ ಮಹಾಸಾಗರ, ಆಪ್ಷನ್ D ಆರ್ಕಿಟಿಕ್ ಮಹಾಸಾಗರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ D. ಆರನೇ ಕ್ವಶನ್ನು, ವಿಶ್ವದಲ್ಲಿ ಒಟ್ಟು ಎಷ್ಟು ಮಹಾಸಾಗರಗಳಿವೆ? ವಿಶ್ವದಲ್ಲಿ ಒಟ್ಟು ಎಷ್ಟು ಮಹಾಸಾಗರಗಳಿವೆ? ಆಪ್ಷನ್ A 4, ಆಪ್ಷನ್ B 5, ಆಪ್ಷನ್ C 6, ಆಪ್ಷನ್ D 7. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B 5 ಮಹಾಸಾಗರಗಳಿವೆ. ವಿಶ್ವದಲ್ಲಿ ಒಟ್ಟು 5 ಮಹಾಸಾಗರಗಳಿವೆ. ಏಳನೇ ಕ್ವಶನು, ಭಾರತದ ದಕ್ಷಿಣದಲ್ಲಿರುವ ಮಹಾಸಾಗರ ಯಾವುದು? ಭಾರತದ ದಕ್ಷಿಣದಲ್ಲಿರುವ ಮಹಾಸಾಗರ ಯಾವುದು ಅಂದರೆ ಅಟ್ಲಾಂಟಿಕ್ ಮಹಾಸಾಗರ, ಆಪ್ಷನ್ A ಅಟ್ಲಾಂಟಿಕ್ ಮಹಾಸಾಗರ, B ಹಿಂದೂ ಮಹಾಸಾಗರ, C ಪ್ರಶಾಂತ ಮಹಾಸಾಗರ ಅಥವಾ ಪೆಸಿಫಿಕ್ ಮಹಾಸಾಗರ, D ಆರ್ಕಿಟಿಕ್ ಮಹಾಸಾಗರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B ಹಿಂದೂ ಮಹಾಸಾಗರ. ಎಂಟನೇ ಕ್ವಶನ್ನು, ಭೂಮಿಯ ಅತಿ ಆಳವಾದ ಸಾಗರ ಕಂದಕ ಯಾವುದು? ಭೂಮಿಯ ಅತಿ ಆಳವಾದ ಸಾಗರ ಕಂದಕ ಯಾವುದು? ಆಪ್ಷನ್ A ಜಾವಾ ಕಂದಕ, B ಟೊಂಗಾ ಕಂದಕ, C ಮರಿಯಾನ್ ಕಂದಕ, D ಪೆರು ಕಂದಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ಮರಿಯಾನ್ ಕಂದಕ. ಒಂಬತ್ತನೇ ಕ್ವಶನ್ನು, ವಿಶ್ವದ ಅತಿ ಉಪ್ಪಿನ ಸಮುದ್ರ ಯಾವುದು? ವಿಶ್ವದ ಅತಿ ಉಪ್ಪಿನ ಸಮುದ್ರ ಯಾವುದು? ಆಪ್ಷನ್ A ಅರಬ್ಬಿ ಸಮುದ್ರ, ಆಪ್ಷನ್ B ಕಪ್ಪು ಸಮುದ್ರ, ಆಪ್ಷನ್ C ಮೃತ ಸಮುದ್ರ, ಆಪ್ಷನ್ D ಕೆಂಪು ಸಮುದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ಮೃತ ಸಮುದ್ರ ಅಥವಾ ಡೆಡ್ ಸಿ ಅಂತ ಕರಿತೀವಿ. ಇದು ಸರಿಯಾದ ಉತ್ತರ ಆಪ್ಷನ್ C. ಹತ್ತನೇ ಕ್ವಶನು, ಭಾರತದ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವುದು? A ಬಂಗಾಳಕೊಲ್ಲಿ, B ಅರಬ್ಬಿ ಸಮುದ್ರ, C ಕೆಂಪು ಸಮುದ್ರ, D ಕ್ಯಾಸ್ಪಿಯನ್ ಸಮುದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B ಅರಬ್ಬಿ ಸಮುದ್ರ. ಪಶ್ಚಿಮ ಕರಾವಳಿಗೆ ಹೊಂದ್ಕೊಂಡಿರೋದು ಆಪ್ಷನ್ B ಅರಬ್ಬಿ ಸಮುದ್ರ. 11ನೇ ಕ್ವಶನ್, ಭಾರತದ ಪೂರ್ವ ಕರಾವಳಿಗೆ ಹೊಂದಿಕೊಂಡಿರುವ ಜಲರಾಶಿ ಯಾವುದು? ಆಪ್ಷನ್ A ಅರಬ್ಬಿ ಸಮುದ್ರ, B ಬಂಗಾಳಕೊಲ್ಲಿ, C ಕೆಂಪು ಸಮುದ್ರ, D ಹಿಂದೂ ಮಹಾಸಾಗರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B ಅಲೆಗಳು ಮುಖ್ಯವಾಗಿ ಯಾವುದರ ಗುರುತ್ವಾಕರ್ಷಣೆಯಿಂದ ಉಂಟಾಗುತ್ತವೆ? ಆಪ್ಷನ್ A ಸೂರ್ಯ ಮಾತ್ರ, B ಚಂದ್ರ ಮಾತ್ರ, C ಚಂದ್ರ ಮತ್ತು ಸೂರ್ಯ, D ಭೂಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ಚಂದ್ರ ಮತ್ತು ಸೂರ್ಯ.
13ನೇ ಕ್ವಶನ್, ವಿಶ್ವದ ಅತಿ ಉದ್ದದ ಪರ್ವತ ಶ್ರೇಣಿ ಯಾವುದು? ಹಿಮಾಲಯ, ಆಂಡೀಸ್, ಮಧ್ಯ ಅಟ್ಲಾಂಟಿಕ್ ಸಾಗರ ಪರ್ವತ ಶ್ರೇಣಿ, ಆಲ್ಪ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಧ್ಯ ಅಟ್ಲಾಂಟಿಕ್ ಸಾಗರ ಪರ್ವತ ಶ್ರೇಣಿ. ವಿಶ್ವದ ಅತಿ ಉದ್ದವಾದ ಪರ್ವತ ಶ್ರೇಣಿ ಮಧ್ಯ ಅಟ್ಲಾಂಟಿಕ್ ಸಾಗರ ಪರ್ವತ ಶ್ರೇಣಿ, ಆಪ್ಷನ್ ಸಿ. 14ನೇ ಕ್ವಶನ್, ಉಪ್ಪು ನೀರಿನ ಸರೋವರಗಳಲ್ಲಿ ಪ್ರಸಿದ್ಧವಾದದ್ದು ಯಾವುದು? ಉಪ್ಪು ನೀರಿನ ಸರೋವರಗಳಲ್ಲಿ ಪ್ರಸಿದ್ಧವಾದದ್ದು ಯಾವುದು? ಉಲರ್ ಸರೋವರ, ಚಿಲ್ಕಾ ಸರೋವರ, ಡಾಲ್ ಸರೋವರ, ಲೋಕ್ತಕ್ ಸರೋವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಲ್ಕಾ ಸರೋವರ. ಆಪ್ಷನ್ ಬಿ, ಚಿಲ್ಕಾ ಸರೋವರ. 15ನೇ ಕ್ವಶನು, ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಉಲರ್, ಚಿಲ್ಕಾ, ಪುಲಿಕಾಟ್, ಸಾಂಬಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಲ್ಕಾ ಸರೋವರ. ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ ಅಂತ ಕಮೆಂಟ್ ಮಾಡಿ. ಉಲರ್ ಸರೋವರನು ಯಾವ ರಾಜ್ಯದಲ್ಲಿದೆ ಅಂತ ಕಮೆಂಟ್ ಮಾಡಿ. 16ನೇ ಕ್ವಶನು, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಆಪ್ಷನ್ ಎ, ಉಲರ್ ಸರೋವರ, ಚಿಲ್ಕಾ ಸರೋವರ, ಪುಲಿಕಾಟ್ ಸರೋವರ, ಸಾಂಬಾರ್ ಸರೋವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಉಲರ್ ಸರೋವರ. 17ನೇ ಕ್ವಶನು, ಸಮುದ್ರದ ನೀರು ಉಪ್ಪಾಗಿರುವುದಕ್ಕೆ ಮುಖ್ಯ ಕಾರಣ ಯಾವುದು? ಆಪ್ಷನ್ ಎ, ಮಳೆ, ಬಿ, ಕರಗಿದ ಲವಣಗಳು, ಸಿ, ಗಾಳಿ, ಡಿ, ಸೂರ್ಯನ ಬೆಳಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕರಗಿದ ಲವಣಗಳು. 18ನೇ ಕ್ವಶನು, ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚಾಗಿ ಸಂಭವಿಸುವ ಪ್ರಕೃತಿ ವಿಕೋಪ ಯಾವುದು? ಎ, ಭೂಕಂಪ, ಬಿ, ಚಂಡಮಾರುತ, ಸಿ, ಜ್ವಾಲಾಮುಖಿ, ಡಿ, ಹಿಮಪಾತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚಂಡಮಾರುತ. ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚಾಗಿ ಸಂಭವಿಸುವುದು ಚಂಡಮಾರುತದಿಂದ. ಭಾರತ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳನ್ನು ಸಂಪರ್ಕಿಸುವ ಕಾಲುವೆ ಯಾವುದು? ಆಪ್ಷನ್ ಎ, ಪನಾಮ ಕಾಲುವೆ, ಆಪ್ಷನ್ ಬಿ, ಸುಯಾಜ್ ಕಾಲುವೆ, ಸಿ, ಬಂಕಿಂಗ್ಯಾಮ್. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. 20ನೇದು, ವಿಶ್ವ ಜಲ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ವಿಶ್ವ ಜಲ ದಿನವನ್ನು ಮಾರ್ಚ್ 22ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಇಲ್ಲಿಗೆ 9ನೇ ಚಾಪ್ಟರ್ ಅಂದರೆ ಜಲಮಂಡಲದ ಬಗ್ಗೆ ಕ್ವಶನ್ ಮುಗಿದ್ವು. ಈಗ 10ನೇ ಚಾಪ್ಟರು ನದಿಗಳ ಬಗ್ಗೆ ನೋಡೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಆ್ಯಂಡ್ ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ MCQ ಅಂದರೆ ಚಾಪ್ಟರ್ ವೈಸ್ MCQಗಳನ್ನ ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಪ್ರತಿ ಚಾಪ್ಟರಿಂದ 20 ಕ್ವಶನನ್ನು ತೊಗೊತೀನಿ. ಇದು ಇವಾಗ 9, 10ನೇ ಚಾಪ್ಟರು. ಮುಂದಿನ ಚಾಪ್ಟರನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ಮುಂದಿನ ಚಾಪ್ಟರ್ ಅಂದರೆ 10ನೇ ಚಾಪ್ಟರು ನದಿಗಳ ಬಗ್ಗೆ ನೋಡೋಣ. ಮತ್ತು ನಿಮ್ಮ ಉತ್ತರಗಳನ್ನ ಅಂದರೆ ಪ್ರತಿಯೊಂದು ಉತ್ತರನ ಕಮೆಂಟ್ ಮಾಡ್ತಾ ಹೋಗಿ. ಇದು ನದಿಗಳಲ್ಲಿ ಮೊದಲನೇ ಕ್ವಶನ್, 10ನೇ ಚಾಪ್ಟರಿಂದ ನದಿಗಳು. ಅದರಲ್ಲಿ ಮೊದಲನೇ ಕ್ವಶನು, ಭಾರತದ ಅತಿ ಉದ್ದದ ನದಿ ಯಾವುದು? ಭಾರತದ ಅತಿ ಉದ್ದದ ನದಿ ಎ, ಗಂಗಾ, ಬಿ, ಗೋದಾವರಿ, ಸಿ, ಬ್ರಹ್ಮಪುತ್ರ, ಡಿ, ಕೃಷ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಗಂಗಾ. ಭಾರತದ ಅತಿ ಉದ್ದದ ನದಿ ಗಂಗಾ ನದಿ. ಗಂಗಾ ನದಿ ಉಗಮ ಸ್ಥಾನ ಗಂಗೋತ್ರಿ. ಆಪ್ಷನ್ ಎ, ಭಾರತದ ಅತಿ ಉದ್ದದ ನದಿ ಗಂಗಾ ನದಿ. ಗೋದಾವರಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ. ಕೃಷ್ಣಾ ನದಿ ಕರ್ನಾಟಕದ ಅತಿ ಉದ್ದವಾದ ನದಿ. 2ನೇ ಕ್ವಶನು, ಭಾರತದ ಅತಿ ಉದ್ದದ ಉಪದ್ವೀಪೀಯ ನದಿ ಯಾವುದು? ಉಪದ್ವೀಪೀಯ ನದಿ ಎ, ಕೃಷ್ಣ, ಬಿ, ಕಾವೇರಿ, ಸಿ, ಗೋದಾವರಿ, ಡಿ, ಮಹಾನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗೋದಾವರಿ ನದಿ. ಉಪದ್ವೀಪೀಯ ನದಿ ಅಂತ ಹೇಳಿ ಕರೆಯೋದು ಉಪದ್ವೀಪೀಯ ನದಿ ಗೋದಾವರಿ ನದಿ, ಆಪ್ಷನ್ ಸಿ. 3ನೇ ಕ್ವಶನು, ಗಂಗಾ ನದಿಯ ಉಗಮ ಸ್ಥಳ ಯಾವುದು? ಗಂಗಾ ನದಿಯ ಉಗಮ ಸ್ಥಳ ಯಾವುದು? ಯಮುನೋತ್ರಿ, ಗಂಗೋತ್ರಿ, ಹಿಮನದಿ. ಇದು ಸರಿನೇ ಇದೆ, ಗೋದಾವರಿ. ಓಕೆ. 3ನೇ ಕ್ವಶನು ಆಪ್ಷನ್ ಯಮುನೋತ್ರಿ, ಗಂಗೋತ್ರಿ ನದಿ, ಗಂಗೋತ್ರಿ, ಹಿಮನದಿ, ಸತೋಪಂತ್, ಅಮರಕಂಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗಂಗೋತ್ರಿ. ಗಂಗೋತ್ರಿ ಹಿಮನದಿ. ಗಂಗಾ ನದಿ ಉಗಮ ಸ್ಥಳ ಗಂಗೋತ್ರಿ ಹಿಮನದಿ, ಆಪ್ಷನ್ ಬಿ. 4ನೇ ಕ್ವಶನು, ಬ್ರಹ್ಮಪುತ್ರ ನದಿಯು ಟಿಬೆಟ್ನಲ್ಲಿ ಯಾವ ಹೆಸರಿನಿಂದ ಕರೆಯಲ್ಪಡುತ್ತದೆ? ಆಪ್ಷನ್ ಎ, ಸಿಂಧು, ಬಿ, ಸ್ಯಾಂಗ್ಪೋ, ಸಿ, ಅಲಕಾನಂದ, ಡಿ, ಭಗೀರಥಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಯಾಂಗ್ಪೋ.
ಸ್ಯಾಂಗ್ಪೋ ಅಂತೇಳಿ ಕರೀತಾರೆ ಇದನ್ನು. ಬ್ರಹ್ಮಪುತ್ರ ನದಿ ಟಿಬೇಟ್ನಲ್ಲಿ ಸ್ಯಾಂಗ್ಪೋ ಅಂತ. ಸ್ಯಾಂಗ್ಪೋ. 5ನೇ ಕ್ವಶನು, ಯಮುನಾ ನದಿಯ ಉಗಮ ಸ್ಥಳ ಯಾವುದು? ಎ ಗಂಗೋತ್ರಿ, ಬಿ ಯಮುನೋತ್ರಿ, ಸಿ ಅಮರಕಂಟಕ, ಡಿ ಮಾನಸ ಸರೋವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಮುನೋತ್ರಿ. ಯಮುನಾ ನದಿಯ ಉಗಮ ಸ್ಥಳ ಯಮುನೋತ್ರಿ. 6ನೇ ಕ್ವಶನ್, ನರ್ಮದಾ ನದಿಯ ಉಗಮ ಸ್ಥಳ ಯಾವುದು? ಆಪ್ಷನ್ ಎ ಮಹಾಬಲೇಶ್ವರ, ಬಿ ಅಮರಕಂಟಕ, ಸಿ ಬ್ರಹ್ಮಗಿರಿ, ಡಿ ತ್ರ್ಯಂಬಕೇಶ್ವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮರಕಂಟಕ. ನರ್ಮದಾ ನದಿ ಉಗಮ ಸ್ಥಳ ಅಮರಕಂಟಕ. ಮಹಾಬಲೇಶ್ವರ ಕೃಷ್ಣಾ ನದಿ ಉಗಮ ಸ್ಥಳ. ಬ್ರಹ್ಮಗಿರಿ ಬೆಟ್ಟ ಇದು ಕಾವೇರಿ. 7ನೇ ಕ್ವಶನ್, ತಾಪ್ತಿ ನದಿಯು ಯಾವ ದಿಕ್ಕಿಗೆ ಹರಿಯುತ್ತದೆ? ತಾಪಿ ನದಿ ಯಾವ ದಿಕ್ಕಿಗೆ ಹರಿಯುತ್ತದೆ ಅಂದರೆ ಪಶ್ಚಿಮಕ್ಕೆ ಹರಿತೈತಿ. ಆಪ್ಷನ್ ಬಿ. 8ನೇ ಕ್ವಶನ್, ಕೆಳಗಿನವುಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು? ಕೆಳಗಿನವುಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ ಗೋದಾವರಿ, ಕೃಷ್ಣ, ನರ್ಮದಾ, ಮಹಾನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವ ನದಿ. 9ನೇ ಕ್ವಶನ್ನು, ಭಾರತದ ಪವಿತ್ರ ನದಿ ಎಂದು ಯಾವುದನ್ನು ಕರೆಯುತ್ತಾರೆ? ಯಮುನಾ, ಗಂಗಾ, ಗೋದಾವರಿ, ಕಾವೇರಿ. ಭಾರತದ ಪವಿತ್ರ ನದಿ ಅಂತ ಹೇಳಿ ಕರೆಯೋದು ಗಂಗಾ ನದಿ. ಆಪ್ಷನ್ ಬಿ. 10ನೇದು, ಗಂಗಾ ಮತ್ತು ಯಮುನಾ ನದಿಗಳ ಸಂಗಮ ಎಲ್ಲಿದೆ? ಆಪ್ಷನ್ ಎ ವಾರಣಾಸಿ, ಬಿ ಪ್ರಯಾಗ್ರಾಜ್ ಅಲಹಾಬಾದ್, ಸಿ ಹರಿದ್ವಾರ, ಡಿ ಕಾನ್ಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಯಾಗ್ರಾಜ್ ಅಲಹಾಬಾದ್. 11ನೇ ಕ್ವಶನ್, ಭಾರತದ ಅತಿ ದೊಡ್ಡ ನದಿ ಡೆಲ್ಟಾ ಯಾವುದು? ಗೋದಾವರಿ ಡೆಲ್ಟಾ, ಸುಂದರ್ಬನ್ಸ್ ಡೆಲ್ಟಾ, ಕೃಷ್ಣಾ ಡೆಲ್ಟಾ, ಕಾವೇರಿ ಡೆಲ್ಟಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಂದರ್ಬನ್ ಡೆಲ್ಟಾ. 12ನೇ ಕ್ವಶನ್, ಸುಂದರ್ಬನ್ಸ್ ಡೆಲ್ಟಾ ಯಾವ ನದಿಗಳಿಂದ ನಿರ್ಮಾಣವಾಗಿದೆ? ಗೋದಾವರಿ, ಕೃಷ್ಣ, ಗಂಗಾ, ಬ್ರಹ್ಮಪುತ್ರ, ನರ್ಮದಾ ಮತ್ತು ತಾಪ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ಮತ್ತು ಬ್ರಹ್ಮಪುತ್ರ. 13ನೇ ಕ್ವಶನ್, ಕರ್ನಾಟಕದ ಜೀವನಾಡಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಕರ್ನಾಟಕದ ಜೀವನಾಡಿ ಎಂದು ಯಾವ ನದಿಯನ್ನು ಕರಿತೀವಿ ಅಂತ ಹೇಳಿದ್ರೆ ಕಾವೇರಿ ನದಿ. 14ನೇ ಕ್ವಶನ್, ಜೋಗ ಜಲಪಾತ ಯಾವ ನದಿಯ ಮೇಲೆ ಇದೆ? ಜೋಗ ಜಲಪಾತ ಯಾವ ನದಿಯ ಮೇಲೆ ಇದೆ ಅಂದರೆ ಇದು ಕಾವೇರಿ, ಕೃಷ್ಣ, ಶರಾವತಿ, ಹೇಮಾವತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶರಾವತಿ ನದಿ. ಶರಾವತಿ ನದಿ ಶಿವಮೊಗ್ಗ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಜೋಗ ಜಲಪಾತ. 15ನೇ ಕ್ವಶನ್ನು, ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾದ ಜೋಗ ಜಲಪಾತ ಯಾವ ರಾಜ್ಯದಲ್ಲಿದೆ? ಭಾರತದಲ್ಲಿ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾದ ಜೋಗ ಜಲಪಾತ ಯಾವ ರಾಜ್ಯದಲ್ಲಿದೆ ಅಂದರೆ ಕರ್ನಾಟಕ. ಆಪ್ಷನ್ ಬಿ. 16ನೇ ಕ್ವಶನ್, ಹಿರಾಕುಡ್ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಇದಕ್ಕೆ ಗೋದಾವರಿ, ಮಹಾನದಿ, ಕೃಷ್ಣ, ಕಾವೇರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಆಪ್ಷನ್ ಬಿ. 17ನೇ ಕ್ವಶನ್, ನಾಗಾರ್ಜುನ ಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ. ಇದಕ್ಕೆ ಆಪ್ಷನ್ ಬಿ ಕೃಷ್ಣಾ ನದಿ. ನಾಗಾರ್ಜುನ ಸಾಗರ ಅಣೆಕಟ್ಟು ಕೃಷ್ಣಾ ನದಿಗೆ. 18ನೇದು, ಬಕ್ರಾನಂಗಲ್ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ಗಂಗಾ, ಸಟ್ಲೇಜ್, ಬಿಯಾಸ್, ಯಮುನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಸಟ್ಲೇಜ್ ನದಿ. ಬಕ್ರಾನಂಗಲ್ ಅಣೆಕಟ್ಟು ಸಟ್ಲೇಜ್ ನದಿಗೆ ಕಟ್ಟಲಾಗಿದೆ. 19ನೇ ಕ್ವಶನ್, ಕಾವೇರಿ ನದಿಯ ಉಗಮ ಸ್ಥಳ ಯಾವುದು? ಅಮರಕಂಟಕ, ಬ್ರಹ್ಮಗಿರಿ ಬೆಟ್ಟ, ತ್ರ್ಯಂಬಕೇಶ್ವರ, ಮಹಾಬಲೇಶ್ವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಗಿರಿ ಬೆಟ್ಟ. 20ನೇ ಕ್ವಶನ್, ಗೋದಾವರಿ ನದಿಯ ಉಗಮ ಸ್ಥಳ ಯಾವುದು? ಗೋದಾವರಿ ನದಿಯ ಉಗಮ ಸ್ಥಳ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬ್ರಹ್ಮಗಿರಿ, ಅಮರಕಂಟಕ, ತ್ರ್ಯಂಬಕೇಶ್ವರ, ಯಮುನೋತ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತ್ರ್ಯಂಬಕೇಶ್ವರ. ಆಪ್ಷನ್ ಸಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಅಂದರೆ ಇಲ್ಲಿಗೆ 10ನೇ ಚಾಪ್ಟರ್ ಕ್ವಶನ್ ಮುಗೀತು ನದಿಗಳ ಬಗ್ಗೆ. ಮುಂದಿನ ವಿಡಿಯೋ 11ನೇ ಚಾಪ್ಟರನ್ನು ತೊಗೊಂಡು ಬರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅಂದರೆ ನಮ್ಮ ಚಾನಲ್ನ ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಿಂದೆ 3 ವಿಡಿಯೋ ಇದೆ ಜಿಯೋಗ್ರಫಿ ಮೇಲೆ. ಅಂದರೆ ಪ್ರತಿ ಚಾಪ್ಟರಿಂದ 20 ಕ್ವಶನನ್ನು ತೊಗೊಂಡಿದ್ದೀನಿ. ಅದರಲ್ಲಿ 3 ವಿಡಿಯೋ ಅಂದರೆ ಚಾಪ್ಟರ್ 2, 3 ಒಂದು ಚಾಪ್ಟರಿಂದ 20 ಕ್ವಶನ್ ಅಂದರೆ 3 ವಿಡಿಯೋ ಮಾಡಿದ್ದೀನಿ. 8 ಚಾಪ್ಟರಿಂದ 3 ವಿಡಿಯೋ ಮಾಡಿದ್ದೀನಿ. ಅವನು ವಿಡಿಯೋ ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ಫ್ರೆಂಡ್.